Yes, all of you welcomes to Ravens classes. ಇಂದು 10ನೇ ತರಗತಿ ಇತಿಹಾಸ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಜಿಕೆ ಕ್ವಿಜ್ ಪಾರ್ಟ್ 2. ಈ ವಿಡಿಯೋ KS, PSI, PC, FD, SD ಹಾಗೂ ಇನ್ನಿತರ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾದದ್ದು. ಆದಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡಿಬೋದು. ಎಸ್, ಈಗ ಮೊದಲೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಿಕ್ ಎಂದರೆ ಆಪ್ಷನ್ ಎ ತಮಿಳುನಾಡಿನ ಪೂರ್ವ ಭಾಗ, ಆಪ್ಷನ್ ಬಿ ತಮಿಳುನಾಡು ಪಶ್ಚಿಮ ಭಾಗ, ಆಪ್ಷನ್ ಸಿ ತಮಿಳುನಾಡಿನ ಉತ್ತರ ಭಾಗ, ಆಪ್ಷನ್ ಡಿ ತಮಿಳುನಾಡಿನ ದಕ್ಷಿಣ ಭಾಗ. ಸೊ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತೇಳಿ ನೋಡಬೇಕಾದ್ರೆ ಆಪ್ಷನ್ ಎ ಕರ್ನಾಟಿಕ್ ಎಂದರೆ ತಮಿಳುನಾಡಿನ ಪೂರ್ವ ಭಾಗ. ಇದರ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಪ್ರತಿಸ್ಪರ್ಧೆಗೆ ಪ್ರಮುಖ ಕಾರಣವಾಗಿರುವಂಥ ಯುದ್ಧ ಅಂತ ಹೇಳತ್ತದೆ. ಸೊ ಇದು ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರದ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಭಾರತದ ರಾಜಕೀಯ ರಂಗದಿಂದ ಅವ್ರು ಹಿಂದೆ ಸರ್ಕೋತಾರು. ಆ ನಂತರ ಅಂತಿಮವಾಗಿ ಉಳಿದವ್ರು ಯಾರಂತಂದ್ರೆ ಈ ಬ್ರಿಟಿಷರು ಮತ್ತು ಫ್ರೆಂಚರು. ಈ ಬ್ರಿಟಿಷರು ಮತ್ತು ಫ್ರೆಂಚರು ಏನು ಮಾಡ್ತಾರಂತಂದ್ರೆ ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗುತ್ತಾರೆ. ಈ ಸಂದರ್ಭದಲ್ಲಿ ಹೈದರಾಬಾದಿನ ಸಂಸ್ಥಾನ ಮತ್ತು ಕರ್ನಾಟಕ ಅಂದರೆ ತಮಿಳುನಾಡಿನ ಪೂರ್ವ ಭಾಗ ಪ್ರಾಂತ್ಯದಲ್ಲಿನ ಅಲ್ಲಿ ಇರುವಂಥ ರಾಜಕೀಯ ಅಸ್ಥಿರತೆ ಇರ್ತೈತಿ. ಆ ರಾಜಕೀಯ ಅಸ್ಥಿರತೆಯ ಲಾಭ ಪಡ್ಕೊಳ್ಳೋ ಸಲುವಾಗಿ ಇವ್ರು ಏನು ಮಾಡ್ತಾರಂತಂದ್ರೆ ಯುದ್ಧವನ್ನು ಮಾಡ್ತಾರೋ. ಅದರ ಪರಿಣಾಮವಾಗಿ 3 ಕರ್ನಾಟಕ ಯುದ್ಧಗಳು ಬರ್ತವೆ. ಎಸ್, ಕರ್ನಾಟಕ ಎಂದರೆ ತಮಿಳುನಾಡಿನ ಪೂರ್ವ ಭಾಗ. ಎಸ್, ತಮಿಳುನಾಡು ದಕ್ಷಿಣ ಭಾರತದಲ್ಲಿ ಬರ್ತೈತಿ. ಎಸ್, ಇನ್ನು ಪ್ರಶ್ನೆ ಸಂಖ್ಯೆ 2. 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದವನು. ಆಪ್ಷನ್ ಎ ದೋಸ್ತ್ ಅಲಿ, ಆಪ್ಷನ್ ಬಿ ಅನ್ವರುದ್ದೀನ್, ಆಪ್ಷನ್ ಸಿ ಅಸಫ್ ಜಾ, ಆಪ್ಷನ್ ಡಿ ಚಂದಾ ಸಾಹೇಬ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದವರು ಯಾರಂತಂದ್ರೆ ಅಸಫ್ ಜಾ. ಎಸ್, ಇವನ ಅಧೀನದಲ್ಲಿರುವಂಥ ಕರ್ನಾಟಕ ಪ್ರಾಂತ್ಯವನ್ನು ಯಾರು ಆಳ್ತಿದ್ರು ಅಂತಂದ್ರೆ ದೋಸ್ತ್ ಅಲಿ ಎಂಬಾತ ಆಳ್ತಿದ್ದ. ಅವ ಏನು ಆಸಿಫ್ ಜಾ ಇದ್ದವ. ಆಸಿಫ್ ಜಾನಿಗೆ ಈ ದೋಸ್ತ್ ಅಲಿ ಇದ್ದವ ನಿಷ್ಠಾವಂತನಾಗಿರಲಿಲ್ಲ. ಆದ್ದರಿಂದ 1740ರ ಮರಾಠರು ಏನು ಮಾಡಿದ್ರು ಅಂತಂದ್ರೆ ಈ ಕರ್ನಾಟಕ ಪ್ರಾಂತ್ಯವನ್ನು ಲೂಟಿ ಮಾಡಿ ಈ ದೋಸ್ತ್ ಅಲಿಯನ್ನು ಕೊಂದು ಹಾಕಿ ಅವನ ಅಳಿಯನಾಗಿರುವಂಥ ಚಂದಾ ಸಾಹೇಬನನ್ನು ಸತಾರಾದಲ್ಲಿ ಏನು ಮಾಡ್ತಾರಂದ್ರೆ ಜೈಲಿನಲ್ಲಿ ಇಡ್ತಾರೆ, ಸೆರೆಮನೆಯಲ್ಲಿ ಇಡ್ತಾರೆ. ಆಗ ಅಸಫ್ ಜಾನ್ ತನ್ನ ನಂಬಿಗಸ್ತ ವ್ಯಕ್ತಿಯಾಗಿರುವಂಥ ಅನ್ವರುದ್ದೀನನ್ನು ಏನು ಮಾಡ್ತಾನಂತಂದ್ರೆ ಈ ಕರ್ನಾಟಕನ ನವಾಬನನ್ನಾಗಿ ನೇಮಿಸ್ತಾನೆ ಅಂತ ಹೇಳ್ತಾರೆ. 1724ರಲ್ಲಿ ಹೈದರಾಬಾದ್ ಸಂಸ್ಥಾನ ಸ್ಥಾಪಿಸಿದವರು ಯಾರಂತಂದ್ರೆ ಆಪ್ಷನ್ ಸಿ ಅಸಫ್ ಜಾ. ಎಸ್, ಮೊದಲ ಕರ್ನಾಟಕ ಯುದ್ಧದ ಅವಧಿ ಆಪ್ಷನ್ ಎ 1746ರಿಂದ 1748, ಆಪ್ಷನ್ ಬಿ 1748ರಿಂದ 1750, ಆಪ್ಷನ್ ಸಿ 1749ರಿಂದ 1754, ಆಪ್ಷನ್ ಡಿ 1756ರಿಂದ 1763. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಎ 1746ರಿಂದ 1748 ಅವಧಿವರೆಗೆ ನಡೆದಂಥ ಯುದ್ಧ ಯಾವುದಂತಂದ್ರೆ ಅದು ಮೊದಲ ಕರ್ನಾಟಕ ಯುದ್ಧ ಅಂಥೇಳಿ ಹೇಳತ್ತದ. ಇದ್ರ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಡೂಪ್ಲೆಯ ಫ್ರೆಂಚರ ಪ್ರಸಿದ್ಧ ಗವರ್ನರ್ ಆಗಿರುವಂಥ ಡೂಪ್ಲೆ ಏನು ಮಾಡ್ತಾನಂತಂದ್ರೆ ಮಾರಿಸಸ್ನಲ್ಲಿರುವಂಥ ಫ್ರೆಂಚರ ಸೇನಾ ಮುಖ್ಯಸ್ಥನಾಗಿರುವಂಥ ಲಾಬೋರ್ಡಿನ ಅನ್ನೋನ ಬ್ರಿಟಿಷರಿಗೆ ವಿರುದ್ಧ ಯುದ್ಧಕ್ಕಾಗಿ ಆಹ್ವಾನಿಸ್ತಾನೆ. ಅವ ಬಂದು ಏನು ಮಾಡ್ತಾನಂತಂದ್ರೆ ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ. ಯಾವುದು ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ. ಆಮೇಲೆ ವಶಪಡಿಸ್ಕೊಂಡ ನಂತರ ಬ್ರಿಟಿಷರು ಅಸಹಾಯಕರಾಗಿರುವಂಥ ಬ್ರಿಟಿಷರು ಕರ್ನಾಟಕನ ನವಾಬನಾಗಿರುವಂಥ ಅನ್ವರುದ್ದೀನ್ ಅಂತೇಳಿ ಹೋಗ್ತಾರು. ಆ ಅನ್ವರುದ್ದೀನ್ ಏನು ಮಾಡ್ತಾನಂತಂದ್ರೆ ಮದ್ರಾಸ್ನಿಂದ ಹೆಂಗಾರೆ ಮಾಡಿ ಈ ಫ್ರೆಂಚರನ್ನ ಹೊರಗಟ್ಟಬೇಕು ಅಂತೇಳಿ ವಿಚಾರ ಮಾಡಿ ಒಂದು ಸೇನೆಯನ್ನು ಕೊಟ್ಟು ಕಳಿಸ್ತಾನೋ. ಆದರೆ ಆ ಸೇನೆಯು ಕೂಡ ಈ ಫ್ರೆಂಚರ ವಿರುದ್ಧ ಸೋತು ಹೋದತಿ. ಕೊನೆಗೆ ಲಾಬೋರ್ಡಿನ ಏನು ಮಾಡ್ತಾನಂತಂದ್ರೆ ಇವ ಡೂಪ್ಲೆಗೆ ಗೊತ್ತಾಗಲಾರ್ದನ ಏನು ಮಾಡ್ತಾನಂದ್ರೆ ಬ್ರಿಟಿಷರಿಂದ ಹಣವನ್ನು ಪಡೆದು ಮದ್ರಾಸನ್ನು ಮತ್ತೆ ಬ್ರಿಟಿಷರಿಗೆ ಮರಳಿ ಕೊಟ್ಬಿಡ್ತಾನು. ಮರಳಿ ಕೊಟ್ಟು ಅವ ಏನು ಮಾಡ್ತಾನಂತಂದ್ರೆ
ಮಾರಿಸಸ್ಗೆ ಹೋಗ್ಬಿಡ್ತಾನೆ. ಇದರಿಂದ ಆಮೇಲೆ ಡೂಪ್ಲೆ ಗೊತ್ತಾದತಿ. ಡೂಪ್ಲೆ ಇದ್ದವ ಕೋಪಗೊಂಡು ಏನು ಮಾಡ್ತಾನೆ ಅಂತಂದ್ರೆ ಮದ್ರಾಸನ್ನು ಪಡೆಯುವಂಥ ವಿಫಲ ಯತ್ನವನ್ನು ಮಾಡ್ತಾನೆ. ಎಸ್, ಸೊ ಇದು ಕರ್ನಾಟಕ ಯುದ್ಧದ ಹಿನ್ನೆಲೆ. ಮೊದಲ ಕರ್ನಾಟಕ ಯುದ್ಧದ ಒಪ್ಪಂದ. ಆಪ್ಷನ್ ಎ ಮಂಗಳೂರು ಒಪ್ಪಂದ, ಆಪ್ಷನ್ ಬಿ ಪಾಂಡಿಚೇರಿ ಒಪ್ಪಂದ, ಆಪ್ಷನ್ ಸಿ ಪ್ಯಾರಿಸ್ ಒಪ್ಪಂದ, ಆಪ್ಷನ್ ಡಿ ಎಕ್ಸ್ ಲಾ ಚಾಪೆಲ್ ಒಪ್ಪಂದ. ಮೊದಲ ಕರ್ನಾಟಕ ಯುದ್ಧದ ಒಪ್ಪಂದ ಆಪ್ಷನ್ ಡಿ ಎಕ್ಸ್ ಲಾ ಚಾಪೆಲ್ ಒಪ್ಪಂದ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ. ಎಸ್, ಇದು ಮೊದಲ ಕರ್ನಾಟಕ ಯುದ್ಧ. ಇದಕ್ಕೆ ಇದು ಮುಕ್ತಾಯ ಯಾವ ರೀತಿ ಆಗ್ತದೆ ಅಂದ್ರೆ, ಅಂತಿಮವಾಗಿ ಈ ಯುದ್ಧ ಯುರೋಪಿನಲ್ಲಿ ನಡೆದಿರುವಂಥ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆದಂಥ ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಈ ಮೊದಲ ಕರ್ನಾಟಕ ಯುದ್ಧವು ಕೂಡ ಮುಕ್ತಾಯ ಆಗ್ತದೆ ಅಂಥೇಳಿ ಹೇಳತ್ತದ. ಎಸ್, ಇನ್ನು ಎರಡನೇ ಕರ್ನಾಟಕ ಯುದ್ಧ. ಈ ಎರಡನೇ ಕರ್ನಾಟಕ ಯುದ್ಧ ಯಾವಾಗ ನಡೀತೈತೆ ಅಂದರೆ, ಆಪ್ಷನ್ ಎ 1746ರಿಂದ 1748, ಆಪ್ಷನ್ ಬಿ 1749ರಿಂದ 1754, ಆಪ್ಷನ್ ಸಿ 1756ರಿಂದ 1763, ಆಪ್ಷನ್ ಡಿ 1750ರಿಂದ 1752. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ 1749ರಿಂದ 1754 ಅವಧಿವರೆಗೆ ನಡೆದಂಥ ಯುದ್ಧ ಯಾವುದಂತಂದರೆ ಅದು ಎರಡನೇ ಕರ್ನಾಟಕ ಯುದ್ಧ ಅಂತ ಹೇಳಾಗ್ತದೆ. ಎಸ್, ಈ ಯುದ್ಧದ ಹಿನ್ನೆಲೆಯನ್ನು ನೋಡ್ಬೇಕಂತಂದ್ರೆ, ಬದಲಾಗಿರುವಂಥ ಸನ್ನಿವೇಶದಲ್ಲಿ ಇಲ್ಲಿ ಏನಾಗ್ತೈತೆ ಅಂದ್ರೆ, ಬದಲಾಗಿರುವಂಥ ಸನ್ನಿವೇಶದಲ್ಲಿ ಅಸಫ್ಜಾನ ಮತ್ತೊಬ್ಬ ಮಗ ಇರ್ತಾನೋ, ಅವನ ಹೆಸರು ಸಲಾಬತ್ ಜಂಗ್ ಇರ್ತೈತಿ. ಅವ ಏನು ಮಾಡ್ತಾನಂತಂದ್ರೆ ಹೈದರಾಬಾದ್ನ ನಿಜಾಮನಾಗಿ ಮಾಡ್ತಾರೆ ಫ್ರೆಂಚರಿದ್ದವರು. ಅವನ ರಕ್ಷಣೆಗಾಗಿ ಏನು ಮಾಡ್ತಾರಂತಂದ್ರೆ ಈ ಫ್ರೆಂಚರು ತಮ್ಮ ಸೈನ್ಯ ಸಮೇತ ಒಬ್ಬ ಬುಸ್ಸಿ ಅನ್ನೋ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಯಾರು? ಬುಸ್ಸಿ ಅನ್ನೋ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ್ ಏನಾಗ್ತಾನಂತಂದ್ರೆ, ಚಂದಾ ಸಾಹೇಬ್ ಇದ್ದವ ಕರ್ನಾಟಕನ ನವಾಬನ ಆತಾನ. ಎಸ್, ಆದರೆ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಯಾಗಿರುವಂಥ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನಂತಂದ್ರೆ ಈ ಕರ್ನಾಟಕದ ರಾಜಧಾನಿ ಯಾವುದು? ಅರ್ಕಾಟದ ಮೇಲೆ ಆಕ್ರಮಣ ಮಾಡಿ ಈ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸ್ತಾನೆ. ಅಂತಿಮವಾಗಿ ಯುದ್ಧದಾಗ ಏನಾಗ್ತೈತೆ ಅಂದ್ರೆ, ಚಂದಾ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡ್ತಾರೆ ಕಡೆಗೆ. ಯಾರು? ಬ್ರಿಟಿಷರು. ಅವನ ಸ್ಥಾನಕ್ಕೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಅನ್ವರುದ್ದೀನ್ನ ಮಗನಾಗಿರುವಂಥ ಮೊಹಮ್ಮದ್ ಅಲಿಯನನ್ನು ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಕೊನೆಗೆ ಎರಡನೇ ಕರ್ನಾಟಕ ಯುದ್ಧ ಮುಕ್ತಾಯ ಆಗ್ತೈತಿ. ಎಸ್, ಎರಡನೇ ಕರ್ನಾಟಕ ಯುದ್ಧದ ಒಪ್ಪಂದ. ಆಪ್ಷನ್ ಎ ಪಾಂಡಿಚೇರಿ ಒಪ್ಪಂದ, ಆಪ್ಷನ್ ಬಿ ಪ್ಯಾರಿಸ್ ಒಪ್ಪಂದ, ಆಪ್ಷನ್ ಸಿ ಎಕ್ಸ್ ಲಾ ಚಾಪೆಲ್ ಒಪ್ಪಂದ, ಆಪ್ಷನ್ ಡಿ ಮಂಗಳೂರು ಒಪ್ಪಂದ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಪಾಂಡಿಚೇರಿ ಒಪ್ಪಂದ. ಇಲ್ಲಿ ನೋಡಿ, ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಕೊನೆಗೆ ಎರಡನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗ್ತೈತಿ. ಫ್ರೆಂಚರು ಅವಾಗ ಏನು ಮಾಡ್ತಾರೆ ಅಂದರೆ ಇದ್ರ ಪರಿಣಾಮವಾಗಿ ಡೂಪ್ಲೆಯನ್ನು ಮತ್ತು ಹಿಂದಕ್ಕೆ ಕರೆಸ್ಕೊಂಡು ಈ ಯುದ್ಧವು ಫ್ರೆಂಚಿಗೆ ರಾಜಕೀಯ ಹಿನ್ನಡೆ ಆಗ್ತೈತಿ. ಆದರೆ ಬ್ರಿಟಿಷರಿಗೆ ಏನಾಗ್ತೈತಿ ಅಂದ್ರೆ ಒಂದು ಪ್ರತಿಷ್ಠೆಯನ್ನು ತಂದು ಕೊಡ್ತೈತಿ ಅಂಥೇಳಿ ಹೇಳೋದು. ಮೂರನೇ ಕರ್ನಾಟಕ ಯುದ್ಧ. ಈ ಮೂರನೇ ಕರ್ನಾಟಕ ಯುದ್ಧದ ಅವಧಿ ಆಪ್ಷನ್ ಎ 1746ರಿಂದ 1748, ಆಪ್ಷನ್ ಬಿ 1749ರಿಂದ 1754, ಆಪ್ಷನ್ ಸಿ 1756ರಿಂದ 1763, ಆಪ್ಷನ್ ಡಿ 1749ರಿಂದ 1750. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ 1756ರಿಂದ 1763. ಇದ್ರ ಹಿನ್ನೆಲೆಯನ್ನು ನೋಡಬೇಕಾದ್ರೆ, ಫ್ರೆಂಚರ ಕೌಂಟ್ ಡಿ ಲಾಲಿಯನವ 1760ರಾಗ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕ್ತಾನು. ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಈ ನಿರ್ಣಾಯಕ ವಾಂಡಿವಾಶ್ ಯುದ್ಧದಾಗ ಏನಾಗ್ತೈತಿ ಅಂದ್ರೆ, ಲಾಲಿ ಇದ್ದವ, ಈ ಕೌಂಟ್ ಲಾಲಿ ಇದ್ದವ ತಪ್ಪಿಸ್ಕೊಂಡು ಪಾಂಡಿಚೇರಿಗೆ ಓಡಿ ಹೋಗ್ತಾನೆ. ಆಮೇಲೆ ಓಡಿ ಹೋದ ನಂತರ ಅಂತಿಮವಾಗಿ ಬ್ರಿಟಿಷರ ಐರ್ಕೂಟ್ ಏನು ಮಾಡ್ತಾನೆ ಅಂತಂದ್ರೆ ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದಾಗ ಈ ಕೌಂಟ್ ಡಿ ಲಾಲಿಯನವ 1761ರಾಗ ಬೇಷರತ್ತಾಗಿ ಈ ಬ್ರಿಟಿಷರಿಗೆ ಶರಣಾಗ್ತಾನೆ. ಎಸ್, ಈ ಅಂತಿಮವಾಗಿ ಈ ಕರ್ನಾಟಕ ಯುದ್ಧದ ಪರಿಣಾಮ ಏನಂತೇಳಿ ನೋಡಬೇಕಾದ್ರೆ, ಫ್ರೆಂಚರು ಭಾರತದಲ್ಲಿರುವಂಥ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡು ಬಿಡ್ತಾರೆ ಅಂಥೇಳಿ ಮೂರನೇ ಕರ್ನಾಟಕ ಯುದ್ಧದ ಪರಿಣಾಮವನ್ನು ಹೇಳಾಗ್ತದೆ. ಎಸ್, ಇನ್ನು ಮೂರನೇ ಕರ್ನಾಟಕ ಯುದ್ಧದ ಒಪ್ಪಂದ.
ಆಪ್ಷನ್ ಎ ಪಾಂಡಿಚೇರಿ ಒಪ್ಪಂದ, ಆಪ್ಷನ್ ಬಿ ಪ್ಯಾರಿಸ್ ಒಪ್ಪಂದ, ಆಪ್ಷನ್ ಸಿ ಎಕ್ಸ್ಲಾ ಚಾಪೆಲ್ ಒಪ್ಪಂದ, ಆಪ್ಷನ್ ಡಿ ಮಂಗಳೂರು ಒಪ್ಪಂದ. ಎಸ್, ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಯಾವುದಂತಂದ್ರೆ ಪ್ಯಾರಿಸ್ ಒಪ್ಪಂದ. ಆಪ್ಷನ್ ಬಿ ಪ್ಯಾರಿಸ್ ಒಪ್ಪಂದ. ಮೂರನೇ ಕರ್ನಾಟಕ ಯುದ್ಧದ ಒಪ್ಪಂದ ಯಾವುದಂತಂದ್ರೆ ಪ್ಯಾರಿಸ್ ಒಪ್ಪಂದ. ಇದರ ಹಿನ್ನೆಲೆಯನ್ನು ನೋಡ್ಬೇಕಂತಂದ್ರೆ ಕರ್ನಾಟಕ ಯುದ್ಧದ ಪರಿಣಾಮ ಫ್ರೆಂಚ್ ಇದ್ದವರು ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡು ಬಿಡ್ತಾರೆ. ಇನ್ನು 1763ರಲ್ಲಿ ನಡೆದಂಥ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರು ಏನು ಮಾಡ್ತಾರೆ, ಫ್ರೆಂಚರಿಗೆ ಈ ಪಾಂಡಿಚೇರಿಯನ್ನು ಹಿಂದಿರುಗಿಸಲಾಗ್ತದೆ. ಯಾರಿಗೆ? ಈ ಫ್ರೆಂಚಿಗೆ. ಒಂದು ಒಪ್ಪಂದ ಆಗ್ತದೆ ಪ್ಯಾರಿಸ್ ಒಪ್ಪಂದ. ಆ ಒಪ್ಪಂದದ ಅನ್ವಯ ಏನು ಮಾಡ್ತಾರೆ, ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಬಿಟ್ಟು ಕೊಡ್ತಾರೆ ಬ್ರಿಟಿಷರು. ಈ ಬೆಳವಣಿಗೆಯೊಂದಿಗೆ ಏನಾಗ್ತೈತೆ ಅಂದ್ರೆ ದಕ್ಷಿಣ ಭಾರತದಾಗ ಫ್ರೆಂಚರು ಸಂಪೂರ್ಣವಾಗಿ ಮೂಲಿಗುಂಪಾಗಿ ಹೋಗ್ತಾರೆ. ಹೀಗೆ ಬ್ರಿಟಿಷರು ತಮ್ಮ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನ ದಮನ ಮಾಡಿ ಏನು ಮಾಡ್ತಾರೆ ಅಂತಂದ್ರೆ ದಕ್ಷಿಣ ಭಾರತವನ್ನು ಗೆಲ್ಲುವಂಥ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾರೆ ಅಂಥೇಳಿ ಹೇಳೋದು. ಇದು ಒಟ್ಟಾರೆಯಾಗಿ ಮೂರನೇ ಕರ್ನಾಟಕ ಯುದ್ಧದ ಹಿನ್ನೆಲೆ. ಎಸ್, ಪ್ಲಾಸಿ ಕದನ. ಈ ಪ್ಲಾಸಿ ಕದನ ಆಪ್ಷನ್ ಎ 1754, ಆಪ್ಷನ್ ಬಿ 1755, ಆಪ್ಷನ್ ಸಿ 1756, ಆಪ್ಷನ್ ಡಿ 1757. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತೇಳಿ ನೋಡಬೇಕಾದ 1757. ಆಪ್ಷನ್ ಡಿ 1757ರಲ್ಲಿ ಪ್ಲಾಸಿ ಕದನ ನಡೆಯಿತು. ಯಾರ ಮಧ್ಯೆ ನಡೀತು ಅಂತಂದ್ರೆ ಬಂಗಾಳದ ನವಾಬನಾಗಿರುವಂಥ ಅಲಿ ವರ್ದಿ ಖಾನ 1756ರಾಗ ಮರಣವಂತಾರೆ. ಯಾರು? ಅಲಿ ವರ್ದಿ ಖಾನ್. ಈ ಅಲಿ ವರ್ದಿ ಖಾನನವ 1756ರಾಗ ಮರಣವಂತನು. ನಂತರ ಅವನ ಮೊಮ್ಮಗನಾಗಿರುವಂಥ ಸಿರಾಜ್ ಉದ್ ದೌಲ್. ಯಾರು? ಸಿರಾಜ್ ಉದ್ ದೌಲ್ ಅಧಿಕಾರಕ್ಕೆ ಬರ್ತಾನು. ಇವನ ಒಬ್ಬನಾಗಿರುವಂಥ ಸಿರಾಜ್ ಉದ್ ದೌಲ ಮತ್ತು ಬ್ರಿಟಿಷರಿಗೂ 1757ರಾಗ ಪ್ರಸಿದ್ಧ ಪ್ಲಾಸಿ ಕದನ ನಡೀತಿದ್ದೆ. ಎಸ್, ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಯಾವುದಂತಂದ್ರೆ ಆಪ್ಷನ್ ಡಿ. ಯಾರ ಮಧ್ಯೆ ನಡೀತು? ಸಿರಾಜ್ ಉದ್ ದೌಲ್ ಮತ್ತು ಬ್ರಿಟಿಷರ ಮಧ್ಯದಲ್ಲಿ ಪ್ಲಾಸಿ ಕದನ ನಡೀತು. ಎಸ್, ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲು ಹಾಗೂ ಸರಕುಗಳ ಸಾಗಣೆ ಮಾಡಲು ಬೇಕಾಗಿರುವಂಥ ಪರವಾನಗಿ ಪತ್ರ. ಆಪ್ಷನ್ ಎ ದಿವಾನಿ ಹಕ್ಕು, ಆಪ್ಷನ್ ಬಿ ದಸ್ತಕ, ಆಪ್ಷನ್ ಸಿ ಸರ್ಕಾರಿ ಹಕ್ಕು, ಆಪ್ಷನ್ ಡಿ ಕೃಷಿ ಹಕ್ಕು. ಎಸ್, ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ ದಸ್ತಕ. ಎಸ್, ಈ ದಸ್ತಕ ಅಂತಂದರೆ ಬ್ರಿಟಿಷರು ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲಿಕ್ಕೆ ಹಾಗೂ ಸರಕುಗಳನ್ನ ಸಾಗಣೆ ಮಾಡಲಿಕ್ಕೆ ಏನು ಬೇಕಾಗಿರ್ತೈತೆ ಒಂದು ಪರವಾನಗಿ ಪತ್ರ, ಅದಕ್ಕೆ ದಸ್ತಕ ಅಂಥೇಳಿ ಕರೀತಾರೆ. ಎಸ್, ಇನ್ನು ಬಾಕ್ಸಾರ್ ಕದನ. ಆಪ್ಷನ್ ಎ 1762, ಆಪ್ಷನ್ ಬಿ 1763, ಆಪ್ಷನ್ ಸಿ 1764, ಆಪ್ಷನ್ ಡಿ 1765. ಎಸ್, ಈ ಬಾಕ್ಸಾರ್ ಕದನ ಯಾವಾಗ ನಡೀತು ಅಂತಂದರೆ ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ 1764. ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್. ಇದು ಯಾರ ಮಧ್ಯದಲ್ಲಿ ನಡೀತಿತ್ತಂದರೆ ಮೀರ್ ಕಾಸಿಮ್ ಮತ್ತು ಬ್ರಿಟಿಷರ ಹೆಕ್ಟರ್ ಮನ್ರೋನ ನೇತೃತ್ವದಾಗ ಬ್ರಿಟಿಷ್ ಸೇನೆ 1764ರಾಗ ಬಕ್ಸಾರನ್ನಲ್ಲಿ ಮುಖಾಮುಖಿ ಆತವು. ಈ ಕದನವೇ ಬಾಕ್ಸಾರ್ ಕದನ ಅಂಥೇಳಿ ಹೇಳತ್ತದ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವನು. ಆಪ್ಷನ್ ಎ 2ನೇ ಶಾ ಆಲಂ, ಆಪ್ಷನ್ ಬಿ ಮೀರ್ ಕಾಸಿಮ್, ಆಪ್ಷನ್ ಸಿ ಮೀರ್ ಜಾಫರ್, ಆಪ್ಷನ್ ಡಿ ಸೂಜ್ ಉದ್ ದೌಲ್. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಕೊಟ್ಟವ ಯಾರಂತಂದ್ರೆ 2ನೇ ಶಾ ಆಲಂ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ. ಎಸ್, ಇಲ್ಲಿ ಬಾಕ್ಸಾರ್ ಕದನ ನಡೆದ ನಂತರ ಬಾಕ್ಸಾರ್ ಕದನ ಮೀರ್ ಕಾಸಿಮನ ಸಂಯುಕ್ತ ಒಕ್ಕೂಟವಾಗಿರುವಂಥ ಮೊಘಲ್ ದೊರೆ 2ನೇ ಶಾ ಆಲಂ ಮತ್ತು ಅವಧ್ನ ನವಾಬನಾಗಿರುವಂಥ ಸೂಜ್ ಉದ್ ದೌಲ್ನ ಒಪ್ಪಂದ ಮಾಡ್ಕೋತಾನು ಯಾವುದು ಬಾಕ್ಸಾರ್ ಕದನಕ್ಕಾಗಿ ಮೀರ್ ಕಾಸಿಮ. ಆಮೇಲೆ ಇದರ ಪರಿಣಾಮ ಏನಾಗ್ತೈತೆ ಅಂದ್ರೆ ಮೀರ್ ಕಾಸಿಮ್ ನೇತೃತ್ವದ 3 ಸಂಯುಕ್ತ ಸೇನೆಗಳು ಹೆಕ್ಟರ್ ಮನ್ರೋನ ನೇತೃತ್ವದಲ್ಲಿರುವಂಥ ಬ್ರಿಟಿಷ್ ಸೇನೆಯನ್ನು 1764ರಲ್ಲಿ ಬಾಕ್ಸಾರ್ನಲ್ಲಿ ಮುಖಾಮುಖಿ ಆದವು.
ಅಂತಿಮ ಯುದ್ಧದ ಪರಿಣಾಮ ಏನಾಗ್ತೈತಿ ಅಂದ್ರೆ ಮೀರ್ ಕಾಸಿಮ್ ಇದ್ದವ ಈ ಬಕ್ಸಾರ್ ಕದನದಾಗ ಸೋತ ಅವ ಓಡಿ ಹೋದ್ರೆ ಈ ಶಾ ಆಲಮ್ ಏನಾಗ್ತಾನಂತಂದ್ರೆ ಮೊಘಲ್ ದೊರೆಯಾಗಿರುವಂಥ 2ನೇ ಶಾ ಆಲಮ್ಮ ಬ್ರಿಟಿಷರಿಗೆ ಶರಣಾಗ್ತಾನು. ಆಮೇಲೆ ಬ್ರಿಟಿಷ್ ಶಕ್ತಿಗೆ ತಡೆಯೊಡ್ಡುವ ಈ ಸಂಪೂರ್ಣ ಒಕ್ಕೂಟದ ಪ್ರಯತ್ನ ಏನಾಗ್ತೈತಿ ವಿಫಲ ಆಗಿ ಹೋಗ್ತೈತಿ. ಎಸ್, ಇದರ ಪರಿಣಾಮ ನೋಡ್ಬೇಕಂತಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವನು 2ನೇ ಶಾ ಆಲಮ್. ಈ 2ನೇ ಶಾ ಆಲಮ್ ಇದ್ದವ ಬ್ರಿಟಿಷರಿಗೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದ ಪರಿಣಾಮವಾಗಿ ಅವ್ರು ಏನು ಮಾಡ್ತಾರಂತಂದ್ರೆ ಈ ಶಾ ಆಲಮ್ನಿಗೆ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟು ಕೊಡಬೇಕಾಗ್ತೈತಿ. ಎಸ್, ಇನ್ನು ಅವಧ್ನ ನವಾಬನಾಗಿರುವಂಥ ಶೂಜಾ ಉದ್ದೌಲ್ ಏನು ಮಾಡ್ತಾನಂತಂದ್ರೆ ಈ ಬಕ್ಸಾರ್ ಕದನದ ಯುದ್ಧ ನಷ್ಟ ಏನಾಗಿರ್ತೈತಿ 50 ಲಕ್ಷ ರೂಪಾಯಿ ಏನು ಮಾಡ್ತಾನಿವ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗ್ತೈತಿ. ಎಸ್, 4ನೇ ಪರಿಣಾಮ ನೋಡ್ಬೇಕಂತಂದ್ರೆ ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿ ನಿರ್ವಹಿಸತೊಡಗುತ್ತದೆ. ಎಸ್, ಇದು ಈಸ್ಟ್ ಇಂಡಿಯಾ ಕಂಪನಿ ಕುರಿತು. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಆಪ್ಷನ್ ಎ ಸಿರಾಜುದ್ದೌಲ್, ಆಪ್ಷನ್ ಬಿ ಮೀರ್ ಜಾಫರ್, ಆಪ್ಷನ್ ಸಿ ರಾಬರ್ಟ್ ಕ್ಲೈವ್, ಆಪ್ಷನ್ ಡಿ ಶೂಜುದ್ದೌಲ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ ರಾಬರ್ಟ್ ಕ್ಲೈವ್. ಎಸ್, 1765ರಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನಂತಂದ್ರೆ ಬಂಗಾಳದಲ್ಲಿ ದ್ವಿಪ್ರಭುತ್ವ ಅನ್ನೋ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಪದ್ಧತಿಯಂತೆ ಏನು ಮಾಡ್ತಾರೋ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವಂಥ ಹಕ್ಕನ್ನು ಪಡ್ಕೋತಾರೆ. ಆದರೆ ನವಾಬನ ಆಡಳಿತ ನ್ಯಾಯ ಮೊದಲಾದ ಆಡಳಿತ ಕಾರ್ಯಗಳನ್ನ ನವಾಬನಿಂದ ಭೂ ಕಂದಾಯ ವಸೂಲಿ ಮಾಡೋ ಹಕ್ಕನ್ನು ಬ್ರಿಟಿಷರು ಪಡ್ಕೋತಾರೆ. ಈ ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ತಂದಿದ್ದರಿಂದ ಕಂದಾಯ ವಸೂಲಿ ಮಾಡೋ ಹಕ್ಕನ್ನು ಬ್ರಿಟಿಷರು ಪಡ್ಕೊಂಡ್ರೆ ಆಡಳಿತ ನ್ಯಾಯ ಮತ್ತು ಆಡಳಿತ ಮಾಡುವಂಥ ಕಾರ್ಯಗಳನ್ನ ನವಾಬ ನಿರ್ವಹಣೆ ಮಾಡ್ತಾನೆ. ಎಸ್, ಸೊ ಇದು ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸ್ತಾರೋ ಅಂಥೇಳಿ ಹೇಳಾಗ್ತದೆ. ಎಸ್, ಭೂ ಕಂದಾಯ ವಸೂಲಿ ಮಾಡುವ ಹಕ್ಕು ಇದಕ್ಕೆ ಏನಂತೇಳಿ ಕರೀತಾರೆ ಅಂತಂದ್ರೆ ಆಪ್ಷನ್ ಎ ದಸ್ತಕ ಹಕ್ಕು, ಆಪ್ಷನ್ ಬಿ ದಿವಾನಿ ಹಕ್ಕು, ಆಪ್ಷನ್ ಸಿ ಸರ್ಕಾರಿ ಹಕ್ಕು, ಆಪ್ಷನ್ ಡಿ ಪರವಾನಗಿ ಹಕ್ಕು. ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಏನಂತಂದ್ರೆ ದಿವಾನಿ ಹಕ್ಕು. ಈ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವಂಥ ಹಕ್ಕು ಏನಂತೇಳಿ ಕರೀತಾರೆ ಅಂತಂದ್ರೆ ದಿವಾನಿ ಹಕ್ಕು ಅಂಥೇಳಿ ಕರೀತಾರೆ. ಎಸ್, 1765ರಲ್ಲಿ ರಾಬರ್ಟ್ ಕ್ಲೈವ್ ಇದ್ದವ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ತಂದ ಅನುಗುಣವಾಗಿ ಬ್ರಿಟಿಷರು ಬಂಗಾಳದ ಭೂ ಕಂದಾಯ ವಸೂಲಿ ಹಕ್ಕನ್ನು ವಸೂಲಿ ಮಾಡುವಂಥ ಹಕ್ಕಿಗೆ ಏನಂತೇಳಿ ಕರೀತಾರೆ ಅಂತಂದ್ರೆ ದಿವಾನಿ ಹಕ್ಕು ಅಂತೇಳಿ ಕರೀತಾರೆ. ಎಸ್, ಆದಮೇಲೆ ಇದಿಷ್ಟು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಧ್ಯಾಯ 1 ಮುಕ್ತಾಯ ಆಯಿತು. ಇನ್ನು ಅಧ್ಯಾಯ 2 ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡಿಬೋದು. ಎಸ್, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.